ಮಮ್ಮುಟ್ಟಿಗಾಗಿ ಮೋಹನ್ ಲಾಲ್ ಪೂಜೆ ಪ್ರಾರ್ಥನೆ ಮಾಡಿಸಿದ್ದಾರೆ. ಬಾಲಿವುಡ್ನ ಸೂಪರ್ ಸ್ಟಾರ್ಸ್ ಮಮ್ಮುಟ್ಟಿ, ಮೋಹನ್ ಲಾಲ್. ಮಮ್ಮುಟ್ಟಿ ಆರೋಗ್ಯ ಸುಧಾರಣೆಗಾಗಿ ಮೋಹನ್ ಲಾಲ್ ಪೂಜೆ ಮಾಡಿದ್ದಾರೆ. ಶಬರಿಮಲೆಯಲ್ಲಿ ಮಮ್ಮುಟ್ಟಿ ಹೆಸರಲ್ಲಿ ಪೂಜೆ ನಡೆದಿದೆ. ಅರ್ಚಕರಿಗೆ ಮೋಹನ್ ಲಾಲ್ ಬರೆದುಕೊಟ್ಟಂತ ರಶೀದಿ ಈಗ ವೈರಲ್ ಆಗ್ತಾ ಇದೆ. ಮಮ್ಮುಟ್ಟಿ ಅವರ ಹೆಸರಲ್ಲಿ ಪೂಜೆ ಒಂದು ನಡೆದಿದೆ. ಇದೇ ಈಗ ವಿವಾದಕ್ಕೂ ಕಾರಣ ಆಗಿದೆ. ಮೋಹನ್ ಲಾಲ್ ಕಾರ್ಯಕ್ಕೆ ಒಂದು ಕಡೆಯಿಂದ ಪ್ರಶಂಸೆ, ಇನ್ನೊಂದು ಕಡೆಗೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅಲ್ಲಿ ಈ ಸ್ಟಾರ್ ವಾರ್ ಅನ್ನೋದಿಲ್ಲ. ಬಾಲಿವುಡ್ ಇಬ್ಬರು ಸೂಪರ್ ಸ್ಟಾರ್ಗಳು ಮೋಹನ್ ಲಾಲ್, ಮಮ್ಮುಟ್ಟಿ. ಮಮ್ಮುಟ್ಟಿ ಅವರಿಗೆ ಆರೋಗ್ಯ ಕೈ ಕೊಟ್ಟಿದೆ. ಇದಕ್ಕಾಗಿ ಮೋಹನ್ ಲಾಲ್ ವಿಶೇಷವಾಗಿ ಪ್ರಾರ್ಥನೆ ಪೂಜೆ ನೆರವೇರಿಸಿದ್ದಾರೆ. ಅದು ಕೂಡ ಇಲ್ಲಿ ಶಬರಿಮಲೆಯಲ್ಲಿ ಒಂದು ರಶೀದಿ ಕೊಟ್ಟಿದ್ದಾರೆ ಅರ್ಚಕರಿಗೆ. ಆ ರಶೀದಿ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ಮಮ್ಮುಟ್ಟಿಯವರ ಪೂರ್ವದ ಹೆಸರು, ಅಂದರೆ ಬಾಲ್ಯದ ಹೆಸರು ಇರುತ್ತಲ್ಲ, ಮೂಲ ಹೆಸರು ಅಂತ, ಆ ಮೂಲ ಹೆಸರು, ಅವರ ನಕ್ಷತ್ರ ಇದೆಲ್ಲ ಇದೆಯಂತೆ. ಮಮ್ಮುಟ್ಟಿ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂಥವ್ರು. ಹಾಗಾಗಿ ಒಂದಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ ಚಂದ್ರಮೋಹನ್ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ಸ್ಟಾರ್ ವಾರ್ ಇಲ್ಲ, ಒಬ್ಬ ಇಬ್ಬರು ಎಷ್ಟು ಚೆನ್ನಾಗಿದ್ದಾರೆ, ಒಬ್ರಿಗೋಸ್ಕರ ಇನ್ನೊಬ್ಬರು ಪೂಜೆ ಮಾಡಿದ್ದಾರೆ, ಖುಷಿ ಪಡಬೇಕು ತಾನೆ, ಯಾಕೆ ವಿರೋಧ ಅಂತ? ಹೌದು ವಾಸುದೇವ್, ಇದನ್ನ ಖುಷಿ ಪಡುವಂತ ವಿಷಯ ಮತ್ತು ಧಾರ್ಮಿಕ ಸಾಮರಸ್ಯಕ್ಕೂ ಕೂಡ ಇದೊಂದು ಸಂಕೇತ, ಒಂದು ಸಂದೇಶವನ್ನ ರವಾನೆಯನ್ನ ಮೋಹನ್ ಲಾಲ್ ಅವರು ಮಾಡಿದ್ದಾರೆ. ಆದ್ರೆ ಇದರಲ್ಲಿ ಈಗ ಮುಖ್ಯವಾಗಿ ಧಾರ್ಮಿಕ ವಿಷಯಗಳ ಆಧಾರದ ಮೇಲೆನೆ ಮೋಹನ್ ಲಾಲ್ ಅವ್ರನ್ನ ಜೊತೆಗೆ ಮಮ್ಮುಟ್ಟಿ ಇಬ್ಬರನ್ನು ಕೂಡ ಈಗ ಟೀಕೆಯನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಮೋಹನ್ ಲಾಲ್ ಅವರು ಇತ್ತೀಚೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ತಮ್ಮ ಸ್ನೇಹಿತ ಮಮ್ಮುಟ್ಟಿಗಾಗಿ ಪೂಜೆ ಮತ್ತು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈಗ ಮಮ್ಮುಟ್ಟಿ ಅವರು ಅನಾರೋಗ್ಯದಿಂದ ಇದ್ದಾರೆ, ಅವರ ಆರೋಗ್ಯ ಚೇತರಿಕೆ ಆಗ್ಲಿ, ಅವರು ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅರ್ಚಕರಿಗೆ ಮಮ್ಮುಟ್ಟಿ ಅವರ ಹುಟ್ಟಿನ ಹೆಸರು ಮೊಹಮ್ಮದ್ ಕುಟ್ಟಿ ಅಂತೇಳಿ ಮತ್ತು ಅವರ ನಕ್ಷತ್ರ ವಿಶಾಖ ನಕ್ಷತ್ರ, ಇದೆರಡನ್ನು ಕೂಡ ಬರ್ಕೊಟ್ಟು ಈ ಒಂದು ಹೆಸರು ಮತ್ತು ನಕ್ಷತ್ರದ ಹೆಸರಿನಲ್ಲಿ ಪೂಜೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಅರ್ಚಕರಿಗೆ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಪೂಜೆ ಮತ್ತು ಅರ್ಚನೆಯನ್ನ ಅರ್ಚಕರು ಮಾಡಿದ್ದಾರೆ. ಈ ಒಂದು ರಸೀದಿ ಈಗ ಸೋರಿಕೆ ಆಗಿದೆ, ಅದು ಸೋರಿಕೆಯಾಗಿ ವೈರಲ್ ಆಗಿದೆ. ಈ ವೈರಲ್ ಆದ ಬಳಿಕ ಮುಸ್ಲಿಂ ಧರ್ಮದಲ್ಲೇ ಕೆಲವರು ಮಮ್ಮುಟ್ಟಿ ಹೆಸರಿನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮತ್ತು ಪ್ರಾರ್ಥನೆಯನ್ನ ಮಾಡಿರುವಂತದ್ದು ಸರಿಯಲ್ಲ, ಇದು ತಪ್ಪು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಮ್ಮುಟ್ಟಿನೇ ಜನರ ಕ್ಷಮೆ ಕೇಳಬೇಕು. ಮುಖ್ಯವಾಗಿ ಮಮ್ಮುಟ್ಟಿ ಅವರು ಇಸ್ಲಾಂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ದಾರೆ. ಇಸ್ಲಾಂ ಧರ್ಮ ಫಾಲೋ ಮಾಡೋದ್ರಿಂದಾಗಿ ಅಲ್ಲಾನಿಗಷ್ಟೇನೆ ನಂಬಿಕೆನ, ಭಕ್ತಿ, ಶ್ರದ್ಧೆನ ಹೊಂದಿರಬೇಕು. ಬೇರೆ ಧರ್ಮದ ದೇವರುಗಳಿಗೆ ಪೂಜೆ ಪ್ರಾರ್ಥನೆಯನ್ನ ಇವರ ಹೆಸರಿನಲ್ಲಿ ಮಾಡಿದಂಥದ್ದು ಸರಿಯಲ್ಲ ಅಂತೇಳಿ ಮುಸ್ಲಿಂ ಪಂಡಿತರುಗಳೇ ವಿರೋಧವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹಿಂದೂ ಧರ್ಮದಲ್ಲೂ ಕೂಡ ಕೆಲವರು ಮಮ್ಮುಟ್ಟಿಗೋಸ್ಕರ ಹಿಂದೂ ದೇವಾಲಯವಾದಂತಹ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮೋಹನ್ ಲಾಲ್ ಅವರು ಪೂಜೆ ಮತ್ತು ಪ್ರಾರ್ಥನೆಯನ್ನ ಮಾಡಿರೋಂಥದ್ದು ಸರಿಯಲ್ಲ ಅಂತೇಳಿ ಮೋಹನ್ ಲಾಲ್ ಅವ್ರನ್ನು ಕೂಡ ವಿರೋಧವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮೋಹನ್ ಲಾಲ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ರಶೀದಿ ಸೋರಿಕೆ ಆಗಿರೋದು ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಆದ್ರೆ ಸೋರಿಕೆ ಆಗಿದೆ. ಇದು ಪೂಜೆ ಅನ್ನೋದು ವೈಯಕ್ತಿಕವಾದಂತ ವಿಷಯ, ಇದರ ಬಗ್ಗೆ ಆಕ್ಷೇಪಣೆಯನ್ನ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಮಮ್ಮುಟ್ಟಿ ಮತ್ತೆ ನಾನು ಕೂಡ ಅತ್ಯಂತ ಆಪ್ತ ಸ್ನೇಹಿತರು, ನಾವು ವಾರಕ್ಕೊಮ್ಮೆ ಭೇಟಿ ಆಗ್ತಾ ಇರ್ತೇವೆ, 2-3 ದಿನಕ್ಕೊಮ್ಮೆ ಫೋನಲ್ಲಿ ಮಾತನಾಡ್ತಾ ಇರ್ತೇವೆ. ಅವರು ನನ್ನ ಆಪ್ತ ಗೆಳೆಯ, ಈ ಕಾರಣಕ್ಕಾಗಿ ಅವರ ಹೆಸರಿನಲ್ಲಿ ಪೂಜೆ ಪ್ರಾರ್ಥನೆಯನ್ನ ನಾನು ಮಾಡಿದ್ದೇನೆ ಅಂತ ಹೇಳಿ ಮೋಹನ್ ಲಾಲ್ ಅವರು ಕೂಡ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರುಗಳು ಕೂಡ ಮೋಹನ್ ಲಾಲ್ ಅವರ ನಡೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಅದಕ್ಕೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕ ಪ್ರಕಾಶ್ ಜಾವಡೇಕರ್ ಅವರು ಮೋಹನ್ ಲಾಲ್ ಅವರ ನಡೆ ಉತ್ತಮವಾದಂತಹ ನಡೆ, ಇದೊಂದು ಧಾರ್ಮಿಕ ಸಾಮರಸ್ಯಕ್ಕೆ ಸಂಕೇತವಾಗಿದೆ, ಒಂದು ಧಾರ್ಮಿಕ ಸಾಮರಸ್ಯದ ಸಂದೇಶವನ್ನ ರವಾನೆಯನ್ನ ಮಾಡಿದೆ ಅಂತೇಳಿ ಬಿಜೆಪಿ ನಾಯಕ ಮತ್ತು ಕೇಂದ್ರದ ಮಾಜಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಾಸುದೇವ್, ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.